ಇನ್ನು ಇದೇ ಸಮಯದಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಡೋದಕ್ಕೆ ಅಜ್ಜಯ್ಯನ ಫೋಟೋ ತಗೊಂಡು ಬಂದಿದ್ದಾರೆ ಅಭಿಮಾನಿಯೊಬ್ಬರು. ಚಾಮುಂಡೇಶ್ವರಿ ದೇವಸ್ಥಾನದ ಬಳಿ ಈ ಫೋಟೋ ತಗೊಂಡು ಬಂದಿದ್ದಾರೆ ಒಂದಿಷ್ಟು ಮಂದಿ ಕಾರ್ಯಕರ್ತರು. 2300 ವಿವಿಧ ಜಾತಿಯ ಚಕ್ಕೆಗಳಿಂದ ತಯಾರಿಸಿರ್ತಕ್ಕಂಥ ಅಜ್ಜಯ್ಯನ ಫೋಟೋ ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಡೋದಕ್ಕೆ. ಡಿ.ಕೆ. ಶಿವಕುಮಾರ್ ಅವರು ಅಜ್ಜಯ್ಯನ ಭಕ್ತರು ಅನ್ನೋವಂಥದ್ದು ಅವ್ರಿಗೆ ಗೊತ್ತಿದೆ. ನೊಣವಿನಕೆರೆ ಮಠದ ಅಜ್ಜಯ್ಯನವರ ಭಕ್ತರು ಅಂತ. ಹಾಗಾಗಿ ಆ ಅಜ್ಜಯ್ಯನ ಫೋಟೋ ರೆಡಿ ಮಾಡಿಸ್ಕೊಂಡು ಕಾರ್ಯಕರ್ತರು ತಗೊಂಬಂದಿದ್ದಾರೆ. ಶಿವಮೊಗ್ಗದ ಆಗುಂಬೆಯಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ನಾಬಳ ಸೇತುವೆ ಸಂಪೂರ್ಣ ಜಲಾವೃತವಾಗಿದೆ. ಸೇತುವೆ ಮೇಲೆ ನೀರು ಹರಿತಾ ಇದೆ. ಅಲ್ಲಿ 6 ಮಂದಿ ಕಾರ್ನಲ್ಲಿ ಸಿಲುಕಿದ್ದವರನ್ನು ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಸೇತುವೆ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ ಅಲ್ಲಿ, ಅಷ್ಟರ ಮಟ್ಟಿಗೆ ನೀರಿನ ರಭಸ ಇದೆ. ಅದರಲ್ಲಿ ಕಾರೊಂದು ಸಿಕ್ಕಾಕೊಂಡಿತ್ತು. ಅದರಲ್ಲಿ 6 ಜನ ಇದ್ರು, ಹೊರಬರಲಾರದೆ ಒದ್ದಾಡ್ತಾ ಇದ್ರು. ಕಾರ್ ಇನ್ನೇನು ಮುಳುಗಿ ಹೋಗುತ್ತೆ ಅನ್ನುವಂಥ ಸನ್ನಿವೇಶದಲ್ಲಿತ್ತು. ಸ್ಥಳೀಯರು ಬಂದು ಬಹಳ ಪರಿಶ್ರಮ ಸಾಹಸ ಪಟ್ಟು ಅವರನ್ನು ರಕ್ಷಿಸಿದ್ದಾರೆ. ಆ ದೃಶ್ಯಗಳನ್ನು ತೆರೆ ಮೇಲೆ ನೋಡ್ತಾ ಇದ್ದೀವಿ. ನೋಡಿ, 6 ಜನರಿದ್ದಂತಹ ಈ ಕಾರ್ನಲ್ಲಿ ಪುಟ್ಟ ಮಗು ಒಂದು ಕೂಡ ಇತ್ತು ಅಂತ ಹೇಳಲಾಗಿದೆ. ಅದನ್ನು ಸೇರಿಸಿ ರಕ್ಷಣೆ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಇಡೀ ಕಾರು ಮುಳುಗಿ ಹೋಗುವಂತಹ, ಜನಗಳು ನೀರಿನಲ್ಲಿ ಕೊಚ್ಚಿ ಹೋಗುವಂತಹ ಭೀತಿ ಎದುರಾಗಿತ್ತು. ಪ್ರವಾಹದ ಮಧ್ಯೆ ಸಿಕ್ಕಾಕೊಂಡಂಥ ಅನುಭವ. ಕಾರಿನ ಡೋರ್ ತೆಗೆದು ಹೊರಬರೋಕ್ಕೂ ಕೂಡ ಆಗ್ತಾ ಇರಲಿಲ್ಲ, ಬಹಳ ಕಷ್ಟ ಇತ್ತು. ಇಂಥ ಸಂದರ್ಭದಲ್ಲಿ ಸ್ಥಳೀಯರ ಸಹಾಯದಿಂದ ಇನ್ನೊಂದು ಅಡಿ ನೀರು ಬಂದಿದ್ರೆ ಮುಳುಗಿ ಹೋಗ್ತಾ ಇತ್ತು. ಅಷ್ಟರ ಮಟ್ಟಿಗೆ ನೀರಿನ ರಭಸ ಕೂಡ ಇತ್ತಲ್ಲಿ. ಅಷ್ಟರಲ್ಲಿ ಸ್ಥಳೀಯರು ಇವರನ್ನು ರಕ್ಷಿಸಿದ್ದಾರೆ.